ಮಾಡ್ಕೊಳ್ತಾ ಇದೆ. ಈಗ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರಿದ್ದಾರೆ. ಸರ್ ನಮಸ್ತೆ. ಜೆಡಿಎಸ್ ಸರ್ ಈ ಬಾರಿ ಪ್ರಿಪರೇಷನ್ ಯಾವ ರೀತಿಯಾಗಿ ಮಾಡ್ಕೊಂಡಿದೆ ಸರ್, ಯಾವೆಲ್ಲ ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪಿಸ್ತೇವೆ? ಇವತ್ತು ಹಲವಾರು ವಿಚಾರಗಳಲ್ಲಿ ಈ ಸರ್ಕಾರ ವೈಫಲ್ಯವನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಗ್ರಾಮೀಣ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೋದು, ಅಲ್ಲಿ ಆರೋಗ್ಯದ ಸಮಸ್ಯೆಗಳಾಗ್ಬೋದು, ಇವತ್ತು ಬಳ್ಳಾರಿನಲ್ಲಿ ಬಾಣಂತಿರ ಸರಣಿ ಸಾವಿರ್ಬೋದು, ಇದೆಲ್ಲ ಸರ್ಕಾರದ ವೈಫಲ್ಯದಿಂದ ಸರ್ಕಾರ ತಗೊಂಡಂಥ ಒಂದು ಕೆಟ್ಟ ನಿರ್ಧಾರದಿಂದ ಇವೆಲ್ಲ ಜೀವಹಾನಿ ಎಲ್ಲ ಸಂಭವಿಸ್ತಾ ಇರ್ತಕ್ಕಂಥದ್ದು. ಇದೆಲ್ಲದನ್ನು ಕೂಡ ಎತ್ತಿ ಹಿಡಿದು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ. ಇವತ್ತು ಈ ಒಂದು ಭಾಗದಲ್ಲಿ ಏನು ಬಿಜಾಪುರ ಮತ್ತು ನಮ್ಮ ಕಲಬುರಗಿ ಭಾಗದಲ್ಲಿ ತೊಗರಿ ಬೆಳೆಗೆ 2 ವರ್ಷಗಳಿಂದ ಸತತವಾಗಿ ಒಬ್ಬರು ರೈತರಿಗೆ ಒಂದು ಇಡೀ ತೊಗರಿನೂ ಕೂಡ ಬೆಳಿಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಹವಾಮಾನದ ವೈಫಲ್ಯ ಇರ್ಬೋದು, ಇವರು ಕೊಟ್ಟಂಥ ಬೀಜದ ವೈಫಲ್ಯ ಇರ್ಬೋದು. ಇದರಿಂದ ಇವತ್ತು ಒಬ್ಬ ರೈತನಿಗೂ ಕೂಡ ಸುಮಾರು 4 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಬೆಳೆಯನ್ನು ಹಾಕಿರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಒಂದು ಇಡೀ ಅಲ್ಲಿ ಇದು ತೊಗರಿ ಕೂಡ ಸಿದ್ಧವಾಗಿರ್ತಕ್ಕಂಥದ್ದಾಗಿಲ್ಲ. ಯಾವುದೇ ರೈತನು ಕೂಡ ಸರಣಿಯಾಗಿ ಆತ್ಮಹತ್ಯೆ ಮಾಡ್ಕೋತಾ ಇರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಸರ್ಕಾರ ಎಲ್ಲೋ ಒಂದು ಕಡೆ ಇದೆಲ್ಲದನ್ನು ಕೂಡ ಕಡೆಗಣಿಸ್ತಾ ಇದ್ದಾರೆ. ಅವ್ರು ಬರೀ ಭಾಗ್ಯದ ಮುಖಾಂತರ ನಾವು ಜನಗಳ ಒಲಿಸ್ಕೊಂಡು ಇದರಲ್ಲಿ ನಾವು ಗೆಲ್ಬೋದು ಚುನಾವಣೆ ಅಂತಕ್ಕಂಥ ಅಷ್ಟೇ ಅಸ್ತ್ರ ಇಟ್ಕೊಂಡು ಅದನ್ನೇ ಮಾನದಂಡ ಇಟ್ಕೊಂಡಿರಂಗೆ ಕಾಣ್ತಾರೆ. ಹಾಗಾಗಿ 5 ಗ್ಯಾರಂಟಿ ಬಿಟ್ಟು ಬೇರೆ ಹೊರಗೆ ಬಂದು ಎಲ್ಲ ಇಲಾಖೆನಲ್ಲೂ ಕೂಡ ಬೆಳಕು ಚೆಲ್ಲಿ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನ ತಾಕೀತನ್ನ ನಾವು ಇವತ್ತು ಬಿಜೆಪಿಯವರು ಜೆಡಿಎಸ್ನವ್ರು ಮಾಡ್ತೇವೆ. ಓಕೆ ಸರ್, ಈಗ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳಿ ಬೆಳಗಾವಿ ಸಂಬಂಧಪಟ್ಟ ಅಧಿವೇಶನ ಮಾಡ್ಲಿಕ್ಕೆ ಆರಂಭಿಸಿದ್ರು. ಹೀಗಾಗಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ತಿಲ್ಲ, ದೊಡ್ಡ ಕೂಗಿತ್ತು. ಈ ಬಾರಿ ಸರ್ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಪ್ರತಿಧ್ವನಿಸುವಂತ ಕೆಲಸವನ್ನು ಜೆಡಿಎಸ್ ಹೇಗೆ ಮಾಡ್ತೀವಿ? ಈಗ ನಾವು ನಮ್ಮ ಸಭಾಪತಿಗಳಿಗೆ ಒಂದು ಪತ್ರವನ್ನು ಕೂಡ ನೀಡಿದ್ದೇವೆ. 2 ವಾರದಲ್ಲಿ 1 ವಾರ ಈ ಭಾಗದ ಸಮಸ್ಯೆಗಳ ಬಗ್ಗೆನೂ ಕೂಡ ಬೆಳಕು ಚೆಲ್ಲಿ ಅದೇ ವಿಷಯ ಚರ್ಚೆ ಆಗಲಿ ಅಂತಕ್ಕಂಥದ್ದು ಕೂಡ ನಮ್ಮದು ಒತ್ತಾಯ ಇದೆ. ಖಂಡಿತ ಅದನ್ನು ಬೆಳಕು ಚೆಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಇವತ್ತು ಬೆಳಕು ಚೆಲ್ಲಿ ಅದನ್ನು ಸರಿಪಡಿಸಿ ಇಲ್ಲಿ ಜನಗಳಿಗೆ ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ನಾವು ಮತ್ತು ಬಿಜೆಪಿಯವರು ಖಂಡಿತ ಬೆಳಕನ್ನು ಚೆಲ್ಲುವಂಥ ಕೆಲಸ ಮಾಡ್ತೇವೆ. ಈ ಬಾರಿ ಕುಮಾರಸ್ವಾಮಿ ಸದನದಲ್ಲಿ ಇಲ್ಲ. ಮೊದಲೆಲ್ಲ ಕುಮಾರಸ್ವಾಮಿಯವರು ಆಡಳಿತ ಪಕ್ಷ ಕಟ್ಟಿಯಾಗಿ ಕೆಲಸ ಮಾಡ್ತಿದ್ರು. ಅವ್ರ ಅನುಪಸ್ಥಿತಿ ಎಷ್ಟು ಕಾಡುತ್ತೆ ಜೆಡಿಎಸ್? ಖಂಡಿತ ಇದೆ. ಅವ್ರನ್ನ ಮೀರಿಸುವಂಥದ್ದು ಯಾರೂ ಇಲ್ಲ. ಅವರ ಒಂದು ವಿಷಯಗಳನ್ನ ಕಲೆ ಹಾಕ್ತಕ್ಕಂಥದ್ದು ಮತ್ತು ಅದನ್ನು ಸದನದಿಂದ ಇಟ್ಟು ಈ ಆಡಳಿತ ಪಕ್ಷವನ್ನು ಕಟ್ಟಾಕ್ತಕ್ಕಂಥ ಒಂದು ಚಾಕುಚಕ್ಯತೆ ನಮ್ಮ ಕುಮಾರಸ್ವಾಮಿ ಅವರಲ್ಲಿ ವಿಶೇಷವಾದಂಥ ಒಂದು ಅವರ ಬುದ್ಧಿಶಕ್ತಿ ಇದ್ದಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಅದನ್ನು ಈಗ ಎಲ್ಲರೂ ಕೂಡ ಅದು ನಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇದೆ. ಅವರು ಸದನದಲ್ಲಿದ್ದಿದ್ರೆ ಖಂಡಿತ ಈ ಸರ್ಕಾರ ಇಷ್ಟೊತ್ತಿಗೆ ಇಕ್ಕಟ್ಟಿಗೆ ಸಿಕ್ಕಿಸಿ ನಾವೆಲ್ಲ ಕೂಡ ಸರ್ಕಾರದ ವೈಫಲ್ಯಗಳನ್ನ ಎತ್ತಿಡಿದು ಸರ್ಕಾರನ ಇವತ್ತು ಮನೆ ಕಳಿಸುವಂಥ ಕೆಲಸ ಮಾಡ್ಬೋದಿತ್ತು ಅಂತ ನಮ್ಮ ಭಾವನೆ. ಸರ್, ಮತ್ತೊಂದು ಬಹುದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿ ಸಮನ್ವಯ ಸಮಿತಿ ಸಭೆ ಆಗಿಲ್ಲ ಅಂತ ಹೇಳಿ, ಸಮನ್ವಯ ಸಭೆ ಆಗಿಲ್ಲ, ಹೊಂದಾಣಿಕೆ ಮಾಡಿಕೊಂಡು ಯಾವ ವಿಚಾರ ಪ್ರಸ್ತಾಪಿಸ್ಕ ಆ ಸಭೆ ಆಗಿಲ್ಲ ಅಂತ ಹೇಳಿ, ಸಭೆ ಆಗಿಲ್ಲ ಹೌದಾ? ಈಗ ನಾವು ಬಿಜೆಪಿಯವರು 2 ಒಟ್ಟಾಗಿ ಇವತ್ತು ಎಲ್ಲ ವಿಷಯಗಳನ್ನು ಕೂಡ ಇವತ್ತು ಸದನದಲ್ಲಿ ತರ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲಿ ಅದೆಲ್ಲ ಚರ್ಚೆ ಆಗಿದೆ. ಇವತ್ತು ಮತ್ತೆ ಸಂಜೆನೂ ಕೂಡ ಕೂತ್ಕೊಂಡು ಏನೇನು ಮಾಡಬೇಕು ಅಂತಕ್ಕಂಥದ್ದು ಕೂಡ ರೂಪುರೇಷೆಗಳನ್ನ ಈಗಾಗಲೇ ತಯಾರು ಮಾಡಿದ್ದೇವೆ. ಖಂಡಿತ ಆ ಕೊರತೆ ನಮ್ಮಲ್ಲಿ ಎಲ್ಲೂ ಇಲ್ಲ. 2 ಪಕ್ಷದವರು ಒಟ್ಟಾಗಿ ಸೇರಿ ಇವತ್ತು ಈ ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ತಾರೆ. ಖಂಡಿತ ಚರ್ಚೆ ಆಗಿದೆ. ಅದು ಇವತ್ತು ಸಂಜೆ ಕೂಡ ಒಂದು ಮೀಟಿಂಗ್ ಇದೆ. 2 ಪಕ್ಷದವರು ಒಟ್ಟಾಗಿ ಕಾಮನ್ ಆಗಿ ಅಜೆಂಡಾಗಳು ತಗೊಳ್ತಕ್ಕಂಥದ್ದು. ಈಗಲೂ ಕೂಡ ಇವತ್ತೇನು ಒಕ್ಕ ಆಸ್ತಿ ಬಗ್ಗೆ ಇರ್ಬೋದು, ಅದರಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಇವತ್ತು ಎತ್ತಿಡಿದು ಸರಿಪಡಿಸ್ಲಿಕ್ಕೂ ಕೂಡ ಇವತ್ತು ಮೊದಲನೇ ಅಜೆಂಡವನ್ನ 2 ಪಕ್ಷದವರು ಸೇರಿ ತಗೊಂಡು ಕಾಮನ್ ಆಗಿ 2 ಪಕ್ಷ ಒಟ್ಟಾಗೆ ಮಾಡ್ತಾ ಇದೀವಿ. ಒಟ್ಟಾಗೆ ನಾವು ಇವತ್ತು ಎಲ್ಲ ಅಜೆಂಡಾನ ತರ್ತಾ ಇದ್ದೇವೆ. ಅದರಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಓಕೆ, ಇದಿಷ್ಟು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ಮಾತುಗಳು. ಕ್ಯಾಮರಾಮನ್ ಸುಧೀರ್ ಜೊತೆ ರೂಪೇಶ್ ಬೈದೂರು, ಪವರ್ ಟಿವಿ.